ಅಯೋಧ್ಯೆಯ ರಾಮ ಮಂದಿರದಲ್ಲಿ ರಾಮಲಲ್ಲನ ಪ್ರತಿಷ್ಠಾಪನೆಗೆ ದಿನಗಣನೆ ಆರಂಭ ಆಗಿದೆ. ಈ ಮಧ್ಯೆ ಅಯೋಧ್ಯೆಯಲ್ಲಿ ಎಲ್ಲ ರೀತಿಯ ಸಿದ್ಧತೆಗಳು ಕೂಡ ನಡೀತಾ ಇದೆ. ಅಯೋಧ್ಯೆಯ ವಿಶೇಷತೆಗಳ ಬಗ್ಗೆಯೂ ಕೂಡ ನ್ಯೂಸ್ ಫಸ್ಟ್ ಮೊನ್ನೆಯಿಂದಲೂ ಕೂಡ ನಿರಂತರವಾಗಿ ವಿಶೇಷ ವರದಿಗಳನ್ನು ಬಿತ್ತರಿಸ್ತಾ ಇದೆ. ಈಗ ನೀವು ನೋಡ್ತಾ ಇರುವಂಥ ಈ ದೃಶ್ಯ ಏನಿದೆ, ಇದು ಅಯೋಧ್ಯೆಯಲ್ಲಿರುವಂಥ ಸೂರ್ಯದೇವನ ಮಂದಿರ. ಇದು ಸೂರ್ಯ ದೇವಸ್ಥಾನ. ಇದರ ಐತಿಹಾಸಿಕ ಹಿನ್ನೆಲೆ ಏನು ಅಂತಂದರೆ, ರಾಮ ಪಟ್ಟಾಭಿಷೇಕವಾದಂಥ ಸಂದರ್ಭದಲ್ಲಿ, ರಾಮನ ಪಟ್ಟಾಭಿಷೇಕವಾದಂಥ ಸಂದರ್ಭದಲ್ಲಿ ರಾಮ ಸೂರ್ಯ ವಂಶಕ್ಕೆ ಸೇರಿದಂಥ ರಾಜ. ಆ ಪಟ್ಟಾಭಿಷೇಕದ ಸಂದರ್ಭದಲ್ಲಿ ಸೂರ್ಯದೇವನು ಕೂಡ ಬಂದಿದ್ದ ಅನ್ನೋದು ಅಲ್ಲಿನ ನಂಬಿಕೆ. ಸೂರ್ಯದೇವ ಬಂದಿದ್ದ ಅನ್ನೋ ಕಾರಣಕ್ಕಾಗಿ ಆತನಿಗಾಗಿ ಒಂದು ದೇವಸ್ಥಾನ ನಿರ್ಮಾಣ ಆಗಿದೆ. ಆ ದೇವಸ್ಥಾನದ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಿ. ದೇಶದ ಕೆಲವು ಸೂರ್ಯ ದೇವಸ್ಥಾನಗಳ ಪೈಕಿ ಇದು ಕೂಡ ಒಂದು ಸೂರ್ಯಕೊಂಡ್ ದೇವಾಲಯ. ಇದು ಅದರ ದೃಶ್ಯ ನೀವೀಗ ನೋಡ್ತಾ ಇರೋದು. ಈ ದೇವಸ್ಥಾನದ ವಿಶೇಷತೆಯ ಬಗ್ಗೆ ನಮ್ಮ ಪ್ರತಿನಿಧಿ ಜಗದೀಶ್ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ, ನೋಡೋಣ. ಅಯೋಧ್ಯೆಯಲ್ಲಿರುವಂತಹ ಸೂರ್ಯ ದೇವಸ್ಥಾನವು ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ. ಪುರಾಣದಲ್ಲಿ ಈ ಸೂರ್ಯ ದೇವಸ್ಥಾನಕ್ಕೆ ವಿಶೇಷವಾದಂತಹ ಮಾನ್ಯತೆ ಇದೆ. ಇದಕ್ಕೆ ಮೂಲವಾದಂತಹ ಕಾರಣ, ರಾಮನ ಪಟ್ಟಾಭಿಷೇಕದ ಸಂದರ್ಭದಲ್ಲಿ ಸೂರ್ಯದೇವನು ಭೂಮಿಗೆ ಬಂದಿದ್ದ. ರಾಮನ ಪಟ್ಟಾಭಿಷೇಕವನ್ನ ನೋಡಿ 4 ದಿವಸಗಳ ಕಾಲ ಇದೇ ಅಯೋಧ್ಯದ ಸೂರ್ಯಕುಂಡನಲ್ಲಿ ಇದ್ದ ಅನ್ನುವಂತಹ ಪ್ರತೀತಿ ಇದೆ. ನನ್ನ ಹಿಂಭಾಗದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ಇದು ಸೂರ್ಯ ದೇವಸ್ಥಾನ, ಸೂರ್ಯಕುಂಡದಲ್ಲಿರುವಂತಹ ದೇವಸ್ಥಾನ. ಅಯೋಧ್ಯದಿಂದ 28 ಕಿಲೋಮೀಟರ್ ನೀವು ದೂರಕ್ಕೆ ಬಂದ್ರೆ ಈ ಒಂದು ದೇವಸ್ಥಾನ ನಿಮಗೆ ಕಾಣಸಿಗುತ್ತೆ. ಅತ್ಯದ್ಭುತವಾದಂತಹ ಏನಂದ್ರೆ ಶಕ್ತಿಶಾಲಿ ಇರುವಂತಹ ದೇವಸ್ಥಾನ. ಮತ್ತೆ ಅದರ ಜೊತೆಗೆ ಇದರ ಪಕ್ಕದಲ್ಲೇ ಸೂರ್ಯಕುಂಡ ಇದೆ. ಸೂರ್ಯಕುಂಡಕ್ಕೆ ಬಹಳಷ್ಟು ಪ್ರಾಮುಖ್ಯತೆ ಯಾಕೆ ಸಿಗುತ್ತೆ ಅಂದ್ರೆ, ನೀವು ಯಾವುದೇ ಸೂರ್ಯ ದೇವಸ್ಥಾನಕ್ಕೆ ಹೋದಂತಹ ಸಂದರ್ಭದಲ್ಲಿ ಆ ಪಕ್ಕದಲ್ಲಿರುವಂತಹ ಕುಂಡದಲ್ಲಿ ನೀವು ಸ್ನಾನವನ್ನ ಮಾಡಿದ್ರೆ, ಪವಿತ್ರ ಸ್ನಾನವನ್ನ ಮಾಡಿದ್ರೆ ನಿಮ್ಗೆ ರೋಗ ರುಜಿನಗಳು ಸಂಪೂರ್ಣವಾಗಿ ಅಂದ್ರೆ ಕಡಿಮೆ ಆಗ್ತವೆ ಅನ್ನುವಂತಹ ಪ್ರತೀತಿ ಇದೆ. ಯಾಕಂದ್ರೆ ನೀವು ಸಾಮಾನ್ಯವಾಗಿ ನಮ್ಗೆ ದೇಹಕ್ಕೆ ಸೂರ್ಯನ ಕಿರಣಗಳು ಬಿದ್ರೆ ನಮ್ಗೆ ಇರುವಂತಹ ರೋಗಗಳು ಕಡಿಮೆ ಆಗುತ್ತೆ ಅನ್ನುವಂಥದ್ದೇನು ಈಗಿನ ಸೈಂಟಿಫಿಕ್ ಆಗಿ, ವೈಜ್ಞಾನಿಕವಾಗಿ ವೈದ್ಯರು ಸಹಿತ ಹೇಳ್ತಾರಲ್ಲ. ಬೆಳಗ್ಗೆ ಎದ್ದ ತಕ್ಷಣ ನೀವು ಸೂರ್ಯನಿಗೆ ಮುಖವಡ್ಡಿ ಕುತ್ಕೊಂಡ್ಬಿಡಿ, ಬೆಳಗಿನ ಸೂರ್ಯನ ಕಿರಣಗಳು ನಿಮ್ಮ ದೇಹಕ್ಕೆ ತಾಗಿದ್ರೆ ಸಾಕು, ನಿಮ್ಗೆ ಪೂರ್ತಿಯಾಗಿ ನಿಮ್ಗೆ ಕೆಲವೊಂದು ರೋಗಗಳು ಬರೋದು ಕಡಿಮೆ ಆಗುತ್ತೆ. ಅದರಲ್ಲೂ ಸ್ಪೆಷಲಿ ವಿಟಮಿನ್ಗಳು ಕಡಿಮೆ ಆಗುವಂತದ್ದು ಏನಂದ್ರೆ ಸೂರ್ಯನ ಬೆಳಕು ಬೀಳದೇ ಇರುವಂತಹ ಸಂದರ್ಭದಲ್ಲಿ ಮಾತ್ರ ಅಂತ ಏನ್ ಹೇಳ್ತಾರಲ್ಲ. ಹಾಗಾಗಿ ಅದಕ್ಕೆ ಪ್ರತೀಕವಾಗಿ ಪುರಾಣಗಳಲ್ಲೂ ಸಹಿತ ಸೂರ್ಯಕುಂಡದ ಸೂರ್ಯ ದೇವಸ್ಥಾನ ಇರುವಂತಹ ಪಕ್ಕದಲ್ಲಿರುವಂತಹ ಕಲ್ಯಾಣಿಯಲ್ಲಿ ಏನಾದ್ರೂ ನೀವು ಮುಳುಗೆದ್ದಿದ್ರೆ, ಸ್ನಾನವನ್ನ ಮಾಡಿದ್ರೆ ಸಾಕು, ನಿಮ್ಗೆ ಅಲ್ಲಿ ರೋಗ ರುಜಿನಗಳು ಬರೋದಿಲ್ಲ ಅನ್ನುವಂಥದ್ದು ಪ್ರತೀತಿ ಇದೆಯಲ್ಲ. ಅದೇ ರೀತಿಯ ನಂಬಿಕೆ ಇಲ್ಲಿನ ಸೂರ್ಯಕುಂಡಕ್ಕೂ ಸಹಿತ ಇದೆ. ಈ ಸೂರ್ಯಕುಂಡ ಕಳೆದ ಒಂದು 8 ರಿಂದ 9 ವರ್ಷಗಳ ಹಿಂದೆ ಬಂದ್ರೆ ಈ ರೀತಿಯಾಗಿರಲಿಲ್ಲ. ಇದು ಸಂಪೂರ್ಣವಾಗಿ ಬರಿದಾಗಿತ್ತು, ಯಾವುದೇ ಕಾರಣಕ್ಕೂ ಸಹಿತ ಶೀತಲಾವಸ್ಥೆಯಲ್ಲಿತ್ತು. ಇಲ್ಲಿ ಯಾರೂ ಸಹಿತ ಬರದೇ ಇರುವಂತಹ ಪರಿಸ್ಥಿತಿ ಇತ್ತು. ಆದ್ರೆ ಯಾವಾಗ ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಅವರ ಸರ್ಕಾರ ಬರುತ್ತೆ, ಆದಿತ್ಯನಾಥ್ ಅವರ ಸರ್ಕಾರ ಬಂದಂತಹ ಸಂದರ್ಭದಲ್ಲಿ ಇಡೀ ಈ ಒಂದು ಸೂರ್ಯಕುಂಡವನ್ನ ಅಂದ್ರೆ ಕಲ್ಯಾಣಿಯನ್ನ ಅಭಿವೃದ್ಧಿ ಪಡಿಸುವಂತಹ ಕೆಲಸವನ್ನ ಮಾಡ್ತಾರೆ. ಅತ್ಯದ್ಭುತವಾಗಿ ಆಕರ್ಷಣೀಯ ಸ್ಥಳವಾಗಿ ಕನ್ವರ್ಟ್ ಮಾಡಿರುವಂತದ್ದು, ಮಾರ್ಪಾಡು ಮಾಡಿರುವಂತದ್ದು. ಮತ್ತೆ ಅದರ ಜೊತೆಗೆ ಇಡೀ ಈ ಒಂದು ಸ್ಥಳವನ್ನ ಲೈಟಿಂಗ್ ನಲ್ಲಿ ಲೈಟಿಂಗ್ ಅನ್ನ ಮಾಡಿದ್ದಾರೆ. ಸುತ್ತಮುತ್ತ ಸಂಪೂರ್ಣವಾಗಿ ಗಾರ್ಡನ್ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಯಾರೊಬ್ರು ಬಂದ್ರು ಸಹಿತ ಈ ಒಂದು ಸ್ಥಳವನ್ನ ವಿಸಿಟ್ ಮಾಡಬೇಕು, ಇಲ್ಲಿ ಕೂತ್ಕೊಂಡು ಏನಂತಂದ್ರೆ ಕೆಲ ಹೊತ್ತು ಕಾಲವನ್ನ ಕಳಿಬೇಕು ಅನ್ನುವಂತಹ ಮನಸ್ಸು ಏನಂದ್ರೆ ಆಹ್ಲಾದಕರವಾಗಿ ಬರೋ ರೀತಿಯಲ್ಲಿ ಮಾಡಿರ್ತಕ್ಕಂತಹ ಒಂದು ಸೂರ್ಯಕುಂಡ. ನೀವು ಸಂಜೆ 7 ಗಂಟೆಯ ಮೇಲ್ಪಟ್ಟು ಏನಾದ್ರೂ ನೀವು ಇಲ್ಲಿ ಬಂದಿದ್ದೆ ಆದ್ರೆ ಅಂತಾರಾಷ್ಟ್ರೀಯ ಮಟ್ಟದ ಕಾರಂಜಿ ಲೇಸರ್ ಶೋ ಎರಡೂ ಸಹಿತ ನಿಮ್ಗೆ ಏನಂದ್ರೆ ಇಲ್ಲಿ ನೋಡಕ್ಕೆ ಸಿಗುತ್ತೆ. ಮಕ್ಕಳಿಗಂತೂ ತುಂಬಾ ಖುಷಿಯನ್ನ ಕೊಡುವಂತಹ ಸ್ಥಳ. ಅಯೋಧ್ಯೆಗೆ ಬಂದ್ರೆ ಈ ಒಂದು ಸ್ಥಳವನ್ನ ನೋಡ್ಲೇಬೇಕಾದಂತಹ ಸ್ಥಳ. ಮತ್ತೆ ಒಂದು ಪೌರಾಣಿಕವಾಗಿಯೂ ಸಹಿತ ಏನಂದ್ರೆ ಭಕ್ತಿ ಭಾವವಾಗಿ ತುಂಬಿಕೊಳ್ಳುವಂತಹ ಸ್ಥಳ. ಮತ್ತೊಂದು ಕಡೆಗೆ ಕಣ್ಣಿಗೆ ಮುದ ನೀಡುವಂತಹ ಸ್ಥಳವೂ ಸಹಿತ ಈ ಅಯೋಧ್ಯೆಯಲ್ಲಿರುವಂತಹ ಸೂರ್ಯಕುಂಡ ಸ್ಥಳ. ಕ್ಯಾಮರಾ ಪರ್ಸನ್ ಮುರಳಿ ಜೊತೆಗೆ ಜಗದೀಶ್ ಕಾಶಂಪುರ್, ನ್ಯೂಸ್ ಫಸ್ಟ್, ಅಯೋಧ್ಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.